ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪೂಜಾ ಭಗತ್. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಅಮ್ಮ ದೇವ್ರ ಪಾತ್ರೆ ಎಲ್ಲನೂ ತೊಳೆದು ನೀಟಾಗಿ ರೆಡಿ ಮಾಡ್ಕೊತಾ ಇದೆ. ಸೊ ನಮ್ಮ ಮನೇಲಿ ಫಸ್ಟ್ ಯಾವಾಗಲೂ ದೇವ್ರದ್ದು ಫೋಟೋಸ್ ಎಲ್ಲನೂ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಾಕಿದ್ದಾದಮೇಲೆ ದೇವ್ರ ಸಾಮಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪಾತ್ರೆ ತೊಳೆಯೋದಕ್ಕೆ ಶುರು ಮಾಡೋದು. ಸೊ ಫಸ್ಟು ನಾವು ಹುಣಸೆಹಣ್ಣಲ್ಲಿ ಈ ಥರ ನೀಟಾಗೆಲ್ಲ ಬೆಳಗಿಟ್ಬಿಟ್ಟು ಆಮೇಲೆ ಸಬೀನಾ ಪೌಡರ್ನ ಯೂಸ್ ಮಾಡಿ ನಾವು ದೇವ್ರ ಸಾಮಾನೆಲ್ಲ ತೊಳೆಯೋದು. ಸೊ ತೊಳೆದಾದ್ಮೇಲೆ ನಮ್ಮದು ಫಸ್ಟ್ ದೇವ್ರಿಗೆ ಮೇಯ್ನ್ ಇಡೋದು ನಾವು ಕಳಶನ. ಸೊ ಕಳಶನ ಅಮ್ಮ ರೆಡಿ ಮಾಡ್ಕೊತಾ ಇದೆ. ನಮ್ಮ ಮನೇಲಿ ಶುಕ್ರವಾರ ಮಂಗಳವಾರ ಈ 2 ವಾರದಲ್ಲಿ ಕಳಶನ ನಾವು ತೆಗಿಯಲ್ಲ. ಇನ್ನು ಮಿಕ್ಕಿದ ದಿನ ಯಾವುದೇ ವಾರ ಇದ್ರೂ ತೊಳೆದ್ಬಿಟ್ಟು ನೀಟಾಗಿ ಈ ಥರ ರೆಡಿ ಮಾಡ್ಕೊತೀವಿ. ಹಬ್ಬದ ಟೈಮಲ್ಲಿ ಈ ಥರ ಎಲ್ಲ ರೆಡಿ ಮಾಡ್ಕೊತೀವಿ. ಸೊ ನಾನು ಈ ಸಲ ನನ್ನ ಹಸ್ಬೆಂಡ್ಗೆ ಭೀಮನ ಅಮಾವಾಸ್ಯೆ ಪೂಜೆನ ನಾನು ಮಾಡೇ ಇಲ್ಲ, ಯಾಕೆಂದರೆ ಅವ್ರು ಬಂದಿರಲಿಲ್ಲ ಆ ರೀಸನ್ಗೋಸ್ಕರ. ಸೊ ಈ ವಿಡಿಯೋ ಬಂದು ಲಾಸ್ಟ್ ಇಯರ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಭೀಮನ ಅಮಾವಾಸ್ಯೆ ಪೂಜೆ, ಆ ವಿಡಿಯೋ ಇದು. ಸೊ ನನಗೆ ಬೇಜಾರಾಗ್ತಾ ಇತ್ತು, ಯಾಕೆಂದರೆ ಅವರು ಸ್ಯಾಟರ್ಡೆ ಸಂಡೇ ಅಷ್ಟೇ ಬಂದಿದ್ದು, ಮತ್ತು ಯಾವಾಗಲೂ ಬರೋಕ್ಕಾಗಲ್ಲ. ಆವಾಗ ಬರೋದೇ ಜಾಸ್ತಿ, ಯಾಕೆಂದರೆ ಸ್ವಲ್ಪ ದೂರ ಇದೆ ಅಲ್ವಾ ನಮ್ಮದು ಊರೆಲ್ಲ. ಅದಕ್ಕೆ ಅಂದರೂ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದಕ್ಕೆ ಅವ್ರು ಬರಲಿಲ್ಲ. ಮತ್ತು ರಜಾ ಇರೋದಿಲ್ಲ. ಮತ್ತು ಇವಾಗ ಈ ಸಲ ನಾವು ತೊಟ್ಲು ಶಸ್ತ್ರಕ್ಕೆ ಹೋಗ್ತೀನಲ್ಲ, ಆವಾಗ ರಜಾ ಹಾಕೋಬೇಕಂತ ಇವಾಗ ರಜಾ ಹಾಕಿರಲಿಲ್ಲ ಅವರು. ಸೊ ಹಾಗಾಗಿ ಬಂದಿಲ್ಲ. ನಾನು ತೊಟ್ಲು ತೊಗೊಂಡು ಹೋಗ್ತೀನಲ್ಲ ಅವತ್ತೊಂದು ದಿನವೇ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಅಮ್ಮ ಎಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡಿ ನನಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು ಇವಾಗ ಅಪ್ಪನಿಗೆ ಪಾದ ಪೂಜೆ ಮಾಡ್ತಾಯಿದ್ದೆ. ಪ್ರತಿ ವರ್ಷ ಅಂದರೆ ನನಗೆ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ಈ ಥರ ಭೀಮನ ಅಮಾವಾಸ್ಯೆ ಬಂದರೆ ನಾನೇ ವೀಡಿಯೋ ಮಾಡಿ ಎಡಿಟ್ ಮಾಡ್ತಿದ್ದೆ ನಮ್ಮ ಅಮ್ಮಂದು ಪೂಜೆ ಮಾಡೋದೆಲ್ಲ. ಸೊ ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಜೊತೆಗೆ ನಮ್ಮ ಮನೇಲೇ ಭೀಮನ ಅಮಾವಾಸ್ಯೆ ಮಾಡಿದ್ದೆ, ಯಾಕೆಂದರೆ ಆಷಾಢಕ್ಕೆ ಅಂತ ಬಂದಿದ್ನಲ್ಲ ನಾನು. ಸೊ ಆವಾಗ ಇಲ್ಲೇ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಅದನ್ನೆಲ್ಲ ನೆನ್ಪು ಮಾಡ್ಕೊತಿದ್ದೆ, ಮತ್ತು ಆ ವಿಡಿಯೋ ಫೋಟೋಸ್ ಎಲ್ಲ ನೋಡಿ ನೆನ್ಪು ಮಾಡ್ಕೊತಾ ಇದ್ದೆ. ಸೊ ಯಾರಿಗೇ ಆಗಲಿ ಬೇಜಾರಾಗುತ್ತಲ್ಲ ಈ ಥರ ಮಿಸ್ ಆದರೆ. ನಾನು ಎಲ್ಲರ ಸ್ಟೇಟಸ್ ನೋಡಿಬಿಟ್ಟು ನಾನು ಇಲ್ಲೇ ಹತ್ರದಲ್ಲಿ ಇದ್ದಿದ್ರೆ ಅವ್ರು ಬರ್ತಾಯಿದ್ರು ಅನಿಸುತ್ತೆ, ಆ ಥರ ಎಲ್ಲ ಅನ್ಕೊತಾ ಇದ್ದೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬರೂ ಇವತ್ತು ದೇವಸ್ಥಾನ ಆ ಥರ ಎಲ್ಲೂ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ಇವಾಗ ನನಗೆ ಅಮ್ಮ ನೋಡ್ಕೋಬೇಕಲ್ವ. ಅದು ಅಲ್ಲದೆ ಇವಾಗ ನಾನು ಸೋಮವಾರ ಹೋಗೋದ್ರಿಂದ ತೊಟ್ಲು ತೊಗೊಂಡು ಕಜ್ಜಾಯ ಎಲ್ಲ ಮಾಡಬೇಕಿತ್ತು. ಸೊ ಮನೇಲಿ ಕೆಲಸ ಇದ್ದಿದ್ದರಿಂದ ಅಮ್ಮ ಅಪ್ಪ ಇಬ್ಬರೂ ದೇವಸ್ಥಾನಕ್ಕೇನು ಹೋಗಲಿಲ್ಲ. ಇಲ್ಲ ಅಂದಿದ್ರೆ ಅವರು ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿದ್ರು. ಮತ್ತು ಇವರಿಬ್ಬರು ಹೆಂಗೆ ಅಂದರೆ ಯಾವುದೇ ಹಬ್ಬ ಬಂದರೂ ದೇವಸ್ಥಾನಕ್ಕೆ ಹೋಗೋದು ಆ ಥರ ಎಲ್ಲ ಮಾಡ್ತಿದ್ರು. ನಾನು ಚಿಕ್ಕವಳಿದ್ದಾಗ್ಲಿಂದನೂ ನೋಡ್ತೀನಿ, ನನ್ನನ್ನು ಬಿಟ್ಬಿಟ್ಟು ಬೇಕಾದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ನಮ್ಮನ್ನ ಆಟಾಡೋಕೆ ಬಿಟ್ಬಿಟ್ಟು ಫಿಲಮ್ಗೆಲ್ಲ ಹೋಗ್ಬಿಟ್ಟು ಬರೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಈಗ ಪೂಜೆ ಎಲ್ಲ ಮಾಡಾದಮೇಲೆ ಅಮ್ಮ ಅಪ್ಪನಿಗೆ ಆರತಿ ಮಾಡ್ತಾಯಿದ್ದೆ ಕೆಂಪು ನೀರ್ದು. ಅದನ್ನು ಹೊರಗಡೆ ಹಾಕ್ಬಿಟ್ಟು ಬಂತು. ಸೊ ನಮ್ಮ ಮನೇಲಿ ಇವತ್ತು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದರು ಹೂವಿಂದ. ಮತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಹೊಸ್ದಾಗಿ ಕ್ಲೀನ್ ಮಾಡಿದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ರೆಡ್ಡು ಮತ್ತು ಯೆಲ್ಲೋ ಫ್ಲವರ್ ಇರೋದ್ರಿಂದ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂಥೇಳಿ ಅದನ್ನು ಸಲ ವಿಡಿಯೋ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಇವತ್ತು ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ನಮ್ಮಮ್ಮ. ಸೊ ಈಗ ನಾವು ಅಗ್ಗೀಸ್ ಬುಕ್ ಮಾಡಿದ್ವಿ ಪಿಂಟುಗೆ, ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಅದನ್ನು ಬಂತು. ಸೊ ನಮ್ಮಮ್ಮನಿಗೆ ನಾನು ಪ್ರತಿ ಸಲ ತೊಗೊಂಡಾಗ್ಲೂ ಇಲ್ಲಿ ಮೆನ್ಷನ್ ಇದೆ ನೋಡಮ್ಮ ಎಷ್ಟಿರುತ್ತೆ ಅಂತ, ಮತ್ತು ಎಷ್ಟು ಸೈಜ್ ಇರುತ್ತೆ, ಎಷ್ಟಿಂದ ಎಷ್ಟು ವೆಯ್ಟ್ಗೆ ಹಾಕ್ಬೋದು ಅಂತ ನಾನು ನಮ್ಮಮ್ಮನಿಗೆ ತೋರಿಸ್ಕೊಡ್ತಾ ಇರ್ತೀನಿ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಬಂದಾಗ ಹೇಳ್ತಾ ಇರ್ತೀನಿ. ಮುಂದೆ ಯಾವ್ದು ಹಾಕೋದು ಹಿಂದೆ ಯಾವ್ದು ಹಾಕೋದು ಆ ಥರ ಎಲ್ಲ ತೋರಿಸ್ಕೊಟ್ಟು ಹೇಳ್ತಾ ಇರ್ತೀನಿ. ಪಿಂಟುಗೆ ಇಲ್ಲಿವರೆಗೂ ಈ ಥರ 3 ಪ್ಯಾಕ್ ಬುಕ್ ಮಾಡಿದ್ವಿ. ಮತ್ತು ಇವತ್ತು ನಮ್ಮ ಮನೇಲಿ ಕಜ್ಜಾಯ ಮಾಡೋದಕ್ಕೆ ಅಕ್ಕಿನ ಸೋಸ್ಕೊಂಡಿತ್ತು ನಮ್ಮಮ್ಮ, ಎಲ್ಲ ಕ್ಲೀನ್ ಮಾಡ್ಕೊಂಡಿತ್ತು. ಅಂದರೆ ನಮಗೆ ಕಜ್ಜಾಯ ಬಂದು 4 ಸೇರು ಬೇಕಿತ್ತಲ್ಲ, ಅದಕ್ಕೋಸ್ಕರ 4 ಸೇರು ಅಕ್ಕಿನ ಅಮ್ಮ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇತ್ತು. ನಮಗೆ ಆ್ಯಕ್ಚುಲಿ ಅಮ್ಮನಿಗೆ ಕಜ್ಜಾಯ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಅಕ್ಕಪಕ್ಕದ ಮನೇಲೆಲ್ಲ ಕೇಳ್ತಾಯಿದ್ರು ಎಲ್ಲಿ ಮಾಡ್ತಾರೆ ಏನು ಅಂತ. ಸೊ ನಾವೇ ಮಾಡ್ಕೊಂಡು ಹೋಗ್ಬೇಕಿಲ್ಲ, ನಮ್ಮ ಮನೆಯಿಂದನೇ ತೊಟ್ಲು ತೊಗೊಂಡು ಹೋಗೋದ್ರಿಂದ ನಾವೇ ಮಾಡಬೇಕಿತ್ತು ಇಲ್ಲಿಂದನೇ. ಅದಕ್ಕೋಸ್ಕರ ಎಲ್ಲ ಕಡೆ ಕೇಳಿದ್ವಿ, ಮತ್ತು ಫ್ಯಾಮಿಲಿಲೂ ಕೇಳಿದ್ವಿ ನಾವು. ಅಂದರೆ ಅವರೆಲ್ಲ
ಕೆಲಸ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಇಲ್ಲೇ ನಮ್ಮನೆ ಹತ್ರನೇ ಮಾಡ್ತಾರೆ ಅಂತ ಗೊತ್ತಾಯಿತು. ಅವ್ರಿಗೆ ಏನೇನು ಸಾಮಾನು ಬೇಕು ಅಂತೆಲ್ಲ ಕೇಳ್ಕೊಂಡು ಇವಾಗ ಅಕ್ಕಿ ನೆನೆ ಹಾಕ್ಬೇಕಂತ ಹೇಳಿದರು. ಅದಕ್ಕೋಸ್ಕರ ಅಕ್ಕಿನ ತೊಳ್ಕೊಂಡು ನೆನೆ ಹಾಕ್ತು. ಸೊ ಈಗ ನಾವು ಕಜ್ಜಾಯ ಮಾಡೋದಕ್ಕೆ ಏನು ಸಾಮಾನು ಬೇಕಂತ ಕೇಳಿದ್ವಲ್ಲ, ಸೊ ಅವರು ನಮಗೆ 5 ಲೀಟರ್ ಎಣ್ಣೆ ತರೋದಕ್ಕೆ ಹೇಳಿದರು. ಮತ್ತು 1 ಪಿಂಡಿ ಬೆಲ್ಲ ತರೋದಕ್ಕೆ ಹೇಳಿದರು. ಮನೇಲಿ ಉಪ್ಪು ಖಾಲಿಯಾಗಿತ್ತು, ಹರಳುಪ್ಪು, ದೀಪದ ಎಣ್ಣೆ ಎಲ್ಲ ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ಅಪ್ಪ ತೊಗೊಂಡು ಬಂದರು. ಮತ್ತು ಅದ್ರ ಜೊತೆಗೆ ಒಂದು ಕೊಬ್ಬರಿ ತೊಗೊಂಡು ಬಂದು, ಏಲಕ್ಕಿ ಕಾಯಿ, ಬಾಳೆಹಣ್ಣು ಇದೆಲ್ಲ ಕಜ್ಜಾಯ ಮಾಡೋದಕ್ಕೆ ಬೇಕಂತ ಹೇಳಿದ್ರಲ್ಲ, ಸೊ ಅದನ್ನೆಲ್ಲ ಅಪ್ಪ ಏನೆಲ್ಲ ಬೇಕು ಅಂತ ಕೇಳಿ ಮನೆಗೆ ತೊಗೊಂಡು ಬಂದಿದ್ದಾರೆ. ನಮ್ಮಮ್ಮ ನಾನ್ ವೆಜ್ ಮಾಡೋದು ಜಾಸ್ತಿ, ಈ ಥರ ಸ್ವೀಟ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೆದ್ರುಕೊಳ್ಳುತ್ತೆ ಮಾಡೋದಕ್ಕೆ. ನಾನು ಕೂಡ ಅಸೈನ್ಮೆಂಟ್ ಬರಿತಾ ಇದ್ದೀನಿ ದಿನ. ಸೊ ಇವತ್ತು ನಂದು ಲಾಸ್ಟ್ ಅಸೈನ್ಮೆಂಟ್. 6 ಸಬ್ಜೆಕ್ಟಲ್ಲಿ ನನಗೆ 5 ಸಬ್ಜೆಕ್ಟ್ ಅಷ್ಟೇ ಇನ್ನೂ ಬಿಟ್ಟಿರಲಿಲ್ಲ. ಇವಾಗ ಲಾಸ್ಟ್ ಅಂತ ಹೇಳಿ ಇವತ್ತು ಬರೆದ್ಬಿಡ್ಬೇಕಂತ ಹೇಳ್ಬಿಟ್ಟು ಬರ್ಕೊಬಿಟ್ಟೆ. ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟೆ ಅಸೈನ್ಮೆಂಟ್ನ. ನಾನು ಈ ಕಡೆಯಿಂದ ಆ ಕಡೆಗೆ ತೊಟ್ಲು ತೊಗೊಂಡು ಬಂದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋ ಟೈಮಲ್ಲಿ ಬರೆಯೋದಕ್ಕಾಗೋದಿಲ್ಲ ಅಂಥೇಳಿ ಇಲ್ಲಿದ್ದಾಗಲೇ ಹೇಗಿದ್ರು ಅಮ್ಮ ಅಪ್ಪ ನೋಡ್ಕೊತಾರಲ್ಲ, ಮತ್ತು ಪಿಂಟುನು ಮಲಗಿರ್ತಾನಲ್ಲ, ಈ ಟೈಮೆಲ್ಲ ನೋಡಿಕೊಂಡು ಆದಷ್ಟು ಬರೆದೆ. ನಾನೇ ಬರಿಬೇಕಂತ ಬರೆದೆ. ನನಗೂ ಹಸ್ಬೆಂಡ್ ಮನೇಲೆಲ್ಲ ಇದ್ದಾರೆ ಬರ್ಕೊಡೋಕ್ಕೆ, ಬಟ್ ನಾನು ಯಾರ ಕೈಲೂ ಬರೆಸ್ಲಿಲ್ಲ. ನಾನೇ ಬರಿಬೇಕಂತೇಳಿ ಯಾವಾಗಲೂ ನಾನೇ ಬರಿತೀನಿ. ಇದೆಲ್ಲ ಬರೆದಾದ್ಮೇಲೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಸೊ ಇನ್ನು ಟೆಕ್ಸ್ಟ್ ಬುಕ್ ಎಲ್ಲ ಬಂದಿಲ್ವಲ್ಲ, ಸೊ ಅಲ್ಲಿ ತನಕ ಇದೇ ಇರುತ್ತೆ ನನಗೆ ಬರೆಯೋದಂತೇಳಿ ಮುಗಿಸ್ಬಿಟ್ಟೆ. ಸೊ ನಾವು ಅಕ್ಕಿ ಎಲ್ಲ ನೆನೆ ಹಾಕಿದ್ವಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಒಣಗಾಕಿದ್ದೀವಿ. ಮನೇಲಿ ಕಾಟನ್ ಬಟ್ಟೆನ ಯೂಸ್ ಮಾಡಬೇಕು. ಸೊ ನಾವು ಪಂಚೆ ಬಟ್ಟೆ ಯೂಸ್ ಮಾಡಿ ಎಲ್ಲ ಒಣಗಾಕಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್, ಓಕೆನಾ. ಈಗ ನಾವು ಮಾರ್ನಿಂಗ್ ಅವರು ಹೇಳಿದ್ರಲ್ಲ ಏನೆಲ್ಲ ಮಾಡ್ತರಬೇಕಂತ, ಅದನ್ನೆಲ್ಲ ತಂದಿದ್ದೀವಿ ಸಾಮಾನೆಲ್ಲ. ಇವಾಗ ಅಕ್ಕಿನ ತೆಗ್ದು ಹಾಕಿದ್ವಲ್ಲ, ಅದನ್ನು ಈ ಥರ ಮಿಕ್ಸಿಗೆ ಹಾಕಿ ನೀರು ಹಾಕ್ದೇನೆ ಅದನ್ನು ಅಂದರೆ ತರಿ ಥರ ಮಾಡ್ಕೊತಾರೆ. ಅದಾದಮೇಲೆ ಈ ಥರ ಜರಡಿ ಮಾಡ್ತಾರೆ. ಯಾಕಂದರೆ ಕೆಳಗಡೆಗೆಲ್ಲ ಸಾಫ್ಟಾಗಿರೋದೆಲ್ಲ ಬರುತ್ತೆ, ಮೇಲ್ಗಡೆ ತುಂಬ ತರಿ ಇರುತ್ತಲ್ಲ ಅದನ್ನು ಹಾಕೋದು ಬೇಡ ಅಂತೇಳಿ ಈ ಥರ ಜರಡಿ ಮಾಡ್ತಿರೋದು. 4 ಸೇರಿರೋದ್ರಿಂದ ಮಿಕ್ಸಿಲಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಕೊನೆಯಲ್ಲಿ ನಾವು ಮಿಲ್ ಮಾಡ್ತಾರಲ್ಲ ಅಲ್ಲಿಗೆ ತೊಗೊಂಡೋಗಿ, ಕಜ್ಜಾಯಕ್ಕೆ ಅಂತಲೇ ಹೇಳಿದ್ರೆ ಅವರು ತರಿಯಾಗಿ ಮಾಡಿಕೊಡ್ತಾರೆ. ಅಲ್ಲಿಗೆ ತೊಗೊಂಡೋಗಿ ಮಾಡಿಸ್ಕೊಂಬಂತು ಅಮ್ಮ. ಏಕೆಂದರೆ ಜಾಸ್ತಿ ಇತ್ತು ಮತ್ತು ಮಿಕ್ಸಿನೂ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು. ನಾವು ಇದನ್ನೆಲ್ಲ ಮಾಡೋ ತನಕನೇ ಒಂದು 2-3 ಜಾರ್ ಆಡಿಸೋ ತನಕನೇ ಹೀಟ್ ಆಗಿಬಿಡ್ತು. ಇನ್ನು ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರ್ಗಡೆನೇ ಮಾಡಿಸ್ಕೊಂಡು ಬಂದ್ವಿ. ಅಷ್ಟರಲ್ಲೇ ಅಪ್ಪ ಮನೆಗೆ ಸೊಪ್ಪು ಮತ್ತು ತರಕಾರಿ ಎಲ್ಲನೂ ತೊಗೊಂಡು ಬಂದಿದ್ದರು. ಏಕೆಂದರೆ ಮಧ್ಯಾಹ್ನ ಸಾಂಬಾರು ಮಾಡಬೇಕಂತೇಳಿ ತಂದಿದ್ದು. ಆದರೆ ಇದೆಲ್ಲ ಮಾಡೋ ತನಕನೇ ಪಾಕ ತೆಗಿಯೋ ತನಕನೇ ಟೈಮ್ ಆಗಿಬಿಟ್ಟಿತ್ತು. ಸೊ ನನಗೆ ಯಾವಾಗ್ಲೂ ಸಬ್ಸಿಗೆ ಸೊಪ್ಪು ಜಾಸ್ತಿ ಕೊಡ್ತಾರೆ ಮನೇಲಿ ಫೀಡ್ ಮಾಡ್ತಾ ಇರೋದ್ರಿಂದ. ವೀಕಲ್ಲಿ 2 ಡೇಸ್ 3 ಡೇಸ್ ನಾನು ಸಬ್ಸಿಗೆ ಸೊಪ್ಪು ತಿಂತಾ ಇರ್ತೀನಿ. ನಮ್ಮನೇಲಿ ಏನೇ ಬೇಕು ಸಾಮಾನು ಅಂತ ಹೇಳಿದ್ರು ನಮ್ಮ ಅಪ್ಪನೇ ತೊಗೊಂಡು ಬರೋದು. ಅಂದರೆ ಜಾಸ್ತಿ ನಮಗೆ ಸಿಟಿ ಸ್ವಲ್ಪ ಹತ್ರ ಇದೆ ಆಯಿತಾ, ಅದಕ್ಕೆ ಅಪ್ಪನೇ ಹೋಗಿ ತಗೊಂಡು ಬರೋದೆಲ್ಲ ಮಾಡೋದು. ಮತ್ತು ಇವಾಗ ಪಾಕ ತೆಗಿಯೋದಕ್ಕೆ ಬೆಲ್ಲನ ಪೌಡ್ರ್ ಮಾಡ್ಕೋಬೇಕಿತ್ತು. ನಮ್ಮಪ್ಪ ಅದನ್ನು ಚಚ್ಚಿ ಸ್ವಲ್ಪ ಪೌಡ್ರ್ ಥರ ಮಾಡಿರಲಿಲ್ಲ. ಮತ್ತು ಎಷ್ಟು ಬೆಲ್ಲ ಬೇಕು ಅಂತ ಕೇಳಿದ್ದಕ್ಕೆ ಎಷ್ಟು ಅಚ್ಚು ಹಾಕಬೇಕು ಅಂದರೆ 1 ಸೇರಿಗೆ 10 ಅಚ್ಚು ಹಾಕಬೇಕು. ಅಂದರೆ ಸ್ವೀಟ್ ಮೇಲೆ, ಅಂದರೆ ಬೆಲ್ಲ ಎಷ್ಟು ಸ್ವೀಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗೋದು. ನಾವು 1 ಸೇರಿಗೆ 10 ಅಚ್ಚು ಥರ ಯೂಸ್ ಮಾಡಿ ಬೆಲ್ಲನೆಲ್ಲ ಫುಲ್ ಎಲ್ಲ ಪೌಡ್ರ್ ಥರ ಮಾಡೋದಕ್ಕೆ ಮಾಡ್ತಾಯಿದೆ ಅಪ್ಪ. ಮನೆಯಲ್ಲಿ ಜಾಸ್ತಿ ಕೆಲಸ ಇದ್ದಾಗಂತೂ ನಮ್ಮಪ್ಪ ತುಂಬ ಸಪೋರ್ಟ್ ಮಾಡುತ್ತೆ, ಅಮ್ಮಂಗಾಗಲಿ ಯಾರಿಗೇ ಆಗಲಿ. ನಮ್ಮ ರಿಲೇಟಿವ್ ಮನೇಲಿ ಕೆಲವ್ರ ಮನೇಲಿ ಅಂದರೆ ಈ ಥರ ಗಂಡಸ್ರುಗಳೇನು ಕೆಲಸ ಮಾಡಿಕೊಡಲ್ಲ, ಆ ಥರ ಎಲ್ಲ ಇರುತ್ತೆ. ಬಟ್ ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮ ಅಮ್ಮಗೆ ತುಂಬ ಸಪೋರ್ಟ್ ಮಾಡೋದು ಜಾಸ್ತಿ. ಏನೇ ಕೆಲಸ ಇದ್ರೂ ಈಕ್ವಲ್ ಆಗಿ ಮಾಡ್ತಿರ್ತಾರೆ. ಮನೆ ಕೆಲಸ ಏನೇ ಇದ್ರೂ ಮಾಡಿಕೊಡುತ್ತೆ. ಯಾಕೆಂದರೆ ಅಮ್ಮನೂ ಹೊರಗಡೆ ಕೆಲಸ ಹೋಗ್ತಿತ್ತಲ್ಲ, ಆ ರೀಸನ್ಗೋಸ್ಕರ ಅಪ್ಪ ಒಬ್ಬಳೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಹೆಲ್ಪ್ ಕೂಡ ಮಾಡಿಕೊಡುತ್ತೆ. ಸೊ ಬೆಲ್ಲ ಎಲ್ಲ ಚಚ್ತಾ ಇದ್ದರು. ಮತ್ತು ಇಲ್ಲಿಗೆ ನಮಗೆ ಕೊಬ್ಬರಿನ ತುರಿದು ಇಟ್ಕೊಬಿಟ್ಟಿದ್ವಿ ಮೊದಲೇ. ಕೊಬ್ಬರಿ
ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಏಲಕ್ಕಿನೂ ಅಷ್ಟೇ ಎಲ್ಲನೂ ಬಿಡಿಸಿಟ್ಟಿದ್ವಿ. ಅವ್ರು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಂತೇಳಿ ಏಲಕ್ಕಿನ ತೊಗೊಂಡ್ರು. ಇದಿಷ್ಟೂ ಗ್ರೈಂಡ್ ಮಾಡಿಕೊಂಡ್ರು. ಅಂದರೆ ಅದನ್ನು ಫುಲ್ಲು ಪೌಡರ್ ಥರ ಮಾಡಿರಲಿಲ್ಲ, ಸ್ವಲ್ಪ ತರಿ ತರಿಯಾಗಿಯೇ ಮಾಡಿದರು. ಫುಲ್ ನೈಸ್ ಆ ಥರ ಎಲ್ಲ ಮಾಡಿರಲಿಲ್ಲ. ಮನೇಲಿ ಈ ಥರ ಟೈಮಲ್ಲಿ ನಮಗೆ ಗೊತ್ತಿಲ್ಲ ಅನ್ನೋದು ಮಾಡಲೇಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಯಾರು ಗೊತ್ತಿರುತ್ತೆ ಅವ್ರನ್ನ ಕೇಳಬೇಕು ಮತ್ತು ಅವ್ರನ್ನ ಕರೆದು ಮಾಡಿಸ್ಬೇಕು ಅಂದರೆ. ಸೊ ರಿಲೇಟಿವಲ್ಲೇ ಯಾರಾದ್ರು ಗೊತ್ತಿರೋರು ಅಕ್ಕಪಕ್ಕ, ಹಳ್ಳಿ ಆದರೆ ಇಲ್ಲೇ ಗೊತ್ತಿರ್ತಾರಲ್ವ ಯಾರು ಮಾಡ್ತಾರೆ ಅಂತ. ಬಟ್ ಸಿಟಿಲಿ ಗೊತ್ತಿರೋರನ್ನ ಹುಡಿಕೊಂಡು ಕರ್ಕೊಂಡು ಬರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮಮ್ಮ ಅಂತೂ ಒಂದಿನ ಪೂರ್ತಿ ಕೇಳೈತೆ ಎಲ್ಲರಿಗೂ. ಗೊತ್ತಿರುತ್ತೆ ಬಟ್ ಅವರು ಮಾಡೋದಕ್ಕೂ ಹೆದ್ರ್ಕೊತಿರ್ತಾರೆ. ಯಾಕೆಂದರೆ ಕಜ್ಜಾಯ ಅಲ್ವಾ, ಕಡ್ಪಾಕ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ಮಾಡೋದಕ್ಕೆ ಹೋಗಲ್ಲ ಯಾರೂ. ಗೊತ್ತಿದ್ರೂ ಭಯ ಆಗಿಬಿಟ್ಟೆ ಒಪ್ಕೊಳ್ಳಲ್ಲ. ಸೊ ಕಜ್ಜಾಯಕ್ಕೆ ಇವಾಗ ನಾವು ಬಾಳೆಹಣ್ಣು ತೊಗೊಂಡು ಬಂದಿದ್ವಲ್ಲ, ಅದೂ ಅಷ್ಟೇ, ಅದನ್ನೆಲ್ಲ ಫುಲ್ಲು ಬಾಳೆಹಣ್ಣೆಲ್ಲ ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ಸಾಫ್ಟ್ ಬರುತ್ತಂತೆ ಅದನ್ನು ಹಾಕಿದ್ರೆ, ಆ ರೀಸನ್ಗೋಸ್ಕರ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದಾರೆ. ಇವಾಗ ಒಂದು ಅಗಲವಾಗಿರೋ ಪಾತ್ರೆನ ತೊಗೊಂಡಿದ್ದಾರೆ. ಯಾಕಂದರೆ ಪಾಕ ತೆಗಿಬೇಕಿದ್ರೆ ಮತ್ತು ಹಸಿಟ್ಟು ಹಾಕ್ಬಿಟ್ಟು ತಿರುಗಿಸ್ಬೇಕಿದ್ರೆ ಎಲ್ಲ ಎಷ್ಟು ಪಾಕ ಹೇಗೆ ಬಂದಿದೆ ಅಂತ ನೋಡೋದಕ್ಕೆ ಈ ಥರ ಪಾತ್ರೆ ಬೇಕಂತ ಕೇಳಿದರು. ನಮ್ಮ ಮನೇಲಿ ಇದ್ದಿದ್ದರಿಂದ ಅದನ್ನೇ ಕೊಟ್ವಿ. ಸೊ ಅಲ್ಲಿ ಬೆಲ್ಲನ ಇನ್ನೊಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೋಬೇಕು ಅಂತೇಳಿ ಹಾಗೆ ಕುಟ್ತಾ ಇದ್ದಾರೆ. ಬಟ್ ಅದು ಆಗಲೇ ಇಲ್ಲ. ಮತ್ತು ಈಗ ನಾವು ಪಾಕ ತೆಗಿಬೇಕಾದ್ರೆ ಬೆಲ್ಲದ ಜೊತೆಗೆ ಒಂದೇ ಒಂದು ದೊಡ್ಡ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ರು ಅವರು. ಆ ನೀರನ್ನ ಹಾಕ್ಬಿಟ್ಟು ಮತ್ತು ಜಾಸ್ತಿ ನೀರು ಹಾಕಂಗಿಲ್ಲ ಅಂಥೇಳಿ ಒಂದೇ ಒಂದು ಲೋಟ ನೀರನ್ನ ಹಾಕಿದ್ರು. ಬೆಲ್ಲ ಬೇಗ ಕರಗಲಿ ಅಂತ ನೀರು ಹಾಕಾದ್ಮೇಲೆ ಇನ್ನೂ ಸ್ಟವ್ ಹಚ್ಚಿರಲಿಲ್ಲ. ಆವಾಗಲೇ ಈ ಥರ ಕೋಲಲ್ಲಿ ಎಲ್ಲನೂ ಸ್ಮ್ಯಾಶ್ ಮಾಡ್ತಾಯಿದ್ರು. ಆದರೆ ಆಯ್ತಾನೇ ಇರಲಿಲ್ಲ. ಎಷ್ಟೇ ಸ್ಮ್ಯಾಶ್ ಮಾಡೋಕ್ಕೆ ಹೋದ್ರೂ ಅದು ಆಗ್ತಿರ್ಲಿಲ್ಲ. ಯಾಕೆಂದರೆ ಫಸ್ಟೇ ಪೌಡ್ರು ಥರ ಮಾಡಿ ಆಮೇಲೆ ಹಾಕಬೇಕು ಅಂತ ಹೇಳಿದ್ದು. ಸೊ ಲಾಸ್ಟಲ್ಲಿ ಆಯಿತು. ನಾನು ಅವರೆಲ್ಲ ಮಾಡೋ ತನಕ ಪಿಂಟು ಕರ್ಕೊಂಡು ನಾನು ರೂಮಲ್ಲಿ ಒಬ್ಬಳೇ ಇದ್ದೆ. ಯಾಕೆಂದರೆ ಪಿಂಟುನ ಈಚೆ ಕರ್ಕೊಂಡೋದ್ರೆ ಅವನ್ನೆಲ್ಲ ಕೆಳಗೆ ಹೋಗ್ಬೇಕು ಆ ಥರ ಎಲ್ಲ ಇದು ಮಾಡ್ತಾನೆ. ಮತ್ತು ಎಲ್ಲ ಸಾಮಾನೆಲ್ಲ ಕೆಳಗಿತ್ತಲ್ಲ, ಅದಕ್ಕೋಸ್ಕರ ನಾನು ಅವನ್ನ ರೂಮಲ್ಲೇ ಆಟ ಆಡಿಸ್ತಾ ಇದ್ದೆ. ಈಚೆಗೆ ಕರ್ಕೊಂಡೋಗೋದು ತೋರಿಸೋದು, ನಮ್ಮ ಅಮ್ಮನ್ನ ಬಿಟ್ಟೇ ಇರಲ್ಲ ಅವನು. ಇಲ್ಲ ಮನೇಲಿ ಯಾರೂ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರನ್ನೂ ನೋಡಿ 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 ಬೆಳಗ್ಗೆಯಿಂದ ಸಂಜೆ ತನಕ ಯಾರೂ ಕಾಣಿಸಿಲ್ಲ ಅಂದ್ರೇ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಈಚೆಗೆ ಹೋಗೋದು, ಅವ್ರನ್ನೆಲ್ಲ ತೋರಿಸ್ಕೊಳ್ಳೋದು, ಒಳಗೆ ಬರೋದು, ಇದೇ ಥರ ಮಾಡ್ತಾಯಿದ್ದೆ. ಎಲ್ಲ ಸ್ಮ್ಯಾಶ್ ಆದಮೇಲೆ ಸ್ಟವ್ ಹಚ್ಚಿದ್ದಾರೆ. ಹಚ್ಚಾದ್ಮೇಲೆ ಈ ಥರ ಪಾಕ ಹೇಗೆ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ತಟ್ಟೆಗೆ ಒಂದು ನೀರು ಹಾಕ್ಕೊಂಡು ಅದೇ ಸ್ವಲ್ಪ ಪಾಕನ ಎತ್ತಿ ಅದ್ರೊಳಗೆ ಹಾಕ್ಕೊಂಡು ನೋಡ್ತಾರೆ. ಅದು ತುಂಬ ತೆಳನೂ ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು, ಮೀಡಿಯಮಾಗಿ ಇರಬೇಕು. ಸ್ವಲ್ಪ ಉಂಡೆ ಥರ ಕಟ್ಟಬೇಕು, ಆ ಥರ ಇರೋ ಥರ ಚೆಕ್ ಮಾಡ್ಕೊತಾ ಇರಬೇಕು. ತುಂಬ ತೆಳು ಆಗಿಬಿಟ್ರೆ, ಕಜ್ಜಾಯ ಫುಲ್ ತೆಳ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಮತ್ತು ಇನ್ನು ತುಂಬ ಗಟ್ಟಿ ಥರ ಆಗಿಬಿಟ್ರೆ ಪಾಕ, ಅದು ಕಜ್ಜಾಯ ಸ್ಮೂತ್ ಬರಲ್ಲ, ಕಲ್ಲು ಥರ ಆಗಿಬಿಡುತ್ತೆ ಅಂಥೇಳಿ ಆ ಥರ ಚೆಕ್ ಮಾಡ್ಕೊತಾ ಇದ್ದರು. ಸೊ ಇವಾಗ ಪಾಕ ಬಂದಿದೆ. ಬಂದಾದಮೇಲೆ ಅವರು ರುಬ್ಕೊಂಡಿದ್ರಲ್ಲ ಕೊಬ್ಬರಿ ಮತ್ತು ಏಲಕ್ಕಿ, ಇದಿಷ್ಟನ್ನು ಹಾಕಿದ್ರು. ಹಾಕಾದ್ಮೇಲೆ ಇದು ಅಕ್ಕಿನ ಮಿಲ್ ಮಾಡ್ಕೊಂಡು ಬಂದಿದ್ವಲ್ಲ ತರಿ ತರಿಯಾಗಿ, ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದಾರೆ. ಹಾಕಿದ ತಕ್ಷಣವೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ ಅಂತ ಫಾಸ್ಟಾಗಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುದ್ರು. ಗಂಟೆಲ್ಲ ಹೋಗಬೇಕು ಮತ್ತು ಪಾಕ ಎಲ್ಲ ನೀಟಾಗಿ ಹಿಡಿಬೇಕು ಅಂಥೇಳಿ ಆ ಥರ ತಿರುಗಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ಗೊತ್ತಾ, ರಬ್ಬರ್ ಥರ ಇರುತ್ತೆ ಇದನ್ನು ತಿರುಗಿಸ್ಬೇಕಿದ್ರೆ. ಮುದ್ದೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ತಿರುಗಿಸ್ಕೋಬೋದು, ಬಟ್ ಇದು ಒಂಥರ ಫುಲ್ ರಬ್ಬರ್ ಥರ ಆಗಿಬಿಟ್ಟಿರುತ್ತೆ ತಿರುಗ್ಸೋದಕ್ಕೆ. ಒಬ್ಬರ ಕೈಲಿ ತಿರುಗಿಸಿ ಇನ್ನೊಬ್ರು ತಿರುಗಬೇಕು, ಆ ಥರ ಆಗಿರುತ್ತೆ. ಅಂದರೆ ಇದು ಅಭ್ಯಾಸ ಇರೋರಿಗೆ ಏನು ಅನಿಸಲ್ಲ, ಬಟ್ ನಮಗೆ ಇದು ಹೊಸದಲ್ವಾ, ಅದಕ್ಕೆ ಅವರು ಅಮ್ಮನ ಕೈಲೇ ಮಾಡಿಸ್ತಾಯಿದ್ರು. ತಿರೀರಿ, ನೀವು ತಿರಿತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವಾಗಲಾದರೂ ಮಾಡಬೇಕಂದಾಗ ನೀವೇ ಮಾಡ್ಬೋದು ಅಂತ ನಮ್ಮ ಅಮ್ಮನಿಗೆ ಪ್ರತಿಯೊಂದೂ ಯಾವ ಥರ ಮಾಡೋದಂತ
ಎಕ್ಸ್ಪ್ಲೇನ್ ಮಾಡಿ ಮಾಡಿಸ್ತಾ ಇದ್ರು ನಮ್ಮ ಅಮ್ಮನ ಕೈಲೂ. ಸೊ ಈಗ ಅಪ್ಪ ಸೊಪ್ಪೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ರು ಅಮ್ಮ ಅಪ್ಪ ಇಬ್ರು ಸಾಂಬಾರು ರೆಡಿ ಮಾಡೋದಕ್ಕೆ. ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆಲ್ಲ. ನಮ್ಮ ಮನೇಲಿ ಬೇರೆ ಸಾಂಬಾರೂ ಇರಲಿಲ್ವಲ್ಲ, ಇನ್ನು ನನಗೆ ಹೊಟ್ಟೆ ಹಸಿವು ತಡೆಯಲ್ಲ ನಾನು ಈ ಟೈಮಲ್ಲಂತೂ ಅಂತೇಳಿ ಅಮ್ಮ ಬೇಳೆನ ಕೂಗಿಸ್ಬಿಟ್ಟು ಸ್ವಲ್ಪ ಉಪ್ಪು ಸಾಂಬಾರು ಥರ ಮಾಡಿಕೊಟ್ಟಿದ್ರು. ಊಟ ಎಲ್ಲ ಮಾಡಾದಮೇಲೆ ಅಮ್ಮ ಅಪ್ಪಂಗಿತ್ತು. ಮಧ್ಯಾಹ್ನ ನಮ್ಮ ಮನೇಲಿ ಬಾತ್ ಮಾಡಿದ್ವಲ್ಲ ಅದೇ ತಿಂದಿದ್ರು. ನನಗೆ ಅನ್ನ ಸಾಂಬಾರು ಮಾಡಿಕೊಡ್ಬೇಕಂತ ಉಪ್ಪು ಸಾಂಬಾರು ಮಾಡಿಕೊಟ್ಟಿದ್ರು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಕಜ್ಜಾಯಕ್ಕೆ ಪಾಕ ತೆಗೆದು ಒಂದು ದಿನ ಆದಮೇಲೆ ಮಾಡಿದ್ದು ನಾವು ಕಜ್ಜಾಯನ. ಸೊ ಇದಕ್ಕೆ ವೈಟ್ ಕಲರ್ ಎಳ್ಳನ್ನು ಮಿಕ್ಸ್ ಮಾಡಿದರು ಮತ್ತು ಗಸಗಸೆನೂ ಯೂಸ್ ಮಾಡಿದರು. ಅದನ್ನೆಲ್ಲ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ನೋಡ್ತಿದ್ದೀರಲ್ಲ ಅದು ಎಷ್ಟು ರಬ್ಬರ್ ಥರ ಇದೆ ಅಂದರೆ ಅದು ಅಷ್ಟು ಗಟ್ಟಿಗಿತ್ತು. ಅಂದರೆ ಈ ಹಿಟ್ಟು ಹೇಳ್ಬೇಕಂದ್ರೆ ತುಂಬ ಗಟ್ಟಿಗಿರಬೇಕು. ತೆಳ ಇತ್ತು ಅಂತಂದರೆ ಮೀಡಿಯಮ್ ಆಗಿತ್ತು ಅಂದರೂ ಅಷ್ಟು ಕಜ್ಜಾಯ ಸಾಫ್ಟಾಗಿ ಬರೋದಿಲ್ಲ. ನಾವು ದೋಸೆಗೆಲ್ಲ ಆಡಿಸಿರ್ತೀವಲ್ಲ, ಅಂದರೆ ಹಿಟ್ಟು ಆಡಿಸ್ಕೊಂಡಿರ್ತೀವಲ್ಲ, ಇಡ್ಲಿಗೆ ಆಡಿಸ್ಕೊಂಡಿರ್ತೀವಲ್ಲ ಸಂಪಳನ, ಅದು ಹೇಗೆ ಒಂದು ದಿನ ಆದಮೇಲೆ ಉಬ್ಬುತ್ತೆ ಇಡ್ಲಿ ಮಾಡಿದಾಗ, ಅದೇ ಥರ ಇದು ಒಂದು ದಿನ ನೆನೆ ಹಾಕಿದರೆ ಪಾಕ ತೆಗೆದು ಚೆನ್ನಾಗಿ ಉಬ್ಬುತ್ತೆ. ಸೊ ಒಂದು ಕಾಟನ್ ಬಟ್ಟೆ ಮೇಲೆ ಈ ಹಿಟ್ಟನ್ನ ಒಂದು ಗೋಲಿ ಅಷ್ಟು ದಪ್ಪ, ಅಂದರೆ ನಾವು ಪೂರಿ ಎಲ್ಲ ಮಾಡ್ತೀವಲ್ಲ ಅಷ್ಟು ದಪ್ಪ ತೊಗೊಂಡು ಅದನ್ನು ರೌಂಡಿಗೆ ತಟ್ಟಿ ರೌಂಡ್ ಮಾಡಿ ಅದನ್ನು ಹಾಕಿ ಬೇಯಿಸ್ತಾಯಿದ್ರು. ಅದು ಬೇಯಿಸ್ತಾಯಿದ್ರು ಅಂತೂ ಚೆನ್ನಾಗಿ ಘಮ್ ಅಂತ ಇತ್ತು. ನಾನು ಫಸ್ಟ್ ಹಾಕಿದ ತಕ್ಷಣವೇ ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು. ಅಂದರೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಇತ್ತು. ಮತ್ತು ತಿನ್ನೋದಕ್ಕೂ ಫ್ಲೇವರ್ ಚೆನ್ನಾಗಿತ್ತು. ಏಲಕ್ಕಿ ಹಾಕಿದ್ವಲ್ಲ ಸಖತ್ತಾಗಿತ್ತು. ತಿಂದಾಗ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ನಮ್ಮಮ್ಮ ಅಂತೂ ತುಂಬ ಅಂದರೆ ತುಂಬ ಹೆದ್ರ್ಕೊಬಿಟ್ಟಿತ್ತು. ಏಕೆಂದರೆ ನಮ್ಮ ಮನೇಲಿ ಮಾಡಿಲ್ವಲ್ಲ ಜಾಸ್ತಿ, ಏನಾಗ್ಬಿಡುತ್ತೋ ಏನೋ, ಇದನ್ನು ತೊಗೊಂಡು ಬೇರೆ ಹೋಗಬೇಕು, ಒಂದೇ ಸಲ 4 ಸೇರು ಹಾಕ್ಬಿಟ್ಟಿದ್ದೀವಿ ಅಂತೇಳಿ ತುಂಬ ಭಯ ಆಗ್ಬಿಟ್ಟಿತ್ತು ನಮ್ಮ ಅಪ್ಪನಿಗೆ. ನಾನು ಇದು ಪಿಂಟುನು ನೋಡ್ಕೊಳ್ಳೋದು, ಇಲ್ಲಿ ಮಾಡ್ತಾ ಇರೋರ್ದು ಬಂದು ಮಾತಾಡ್ಸೋದು, ನೋಡೋದು ಆ ಥರ ಮಾಡ್ತಾಯಿದ್ದೆ. ಸೊ ಆಮೇಲೆ ನಾನು ಸ್ವಲ್ಪ ಹೊತ್ತು ಕರ್ಕೋತಿದ್ದೆ ಪಿಂಟುನ. ಆಮೇಲೆ ನಮ್ಮ ಅಪ್ಪನ ಕೈಲೂ ಕೊಡ್ತಾಯಿದ್ದೆ ಕರ್ಕೊ ಅಂತೇಳಿ. ಅವನಿವತ್ತು ಸ್ನಾನ ಮಾಡಿದ್ರೂ ಜಾಸ್ತಿ ನಿದ್ದೆನೇ ಮಾಡಿರಲಿಲ್ಲ. ಮೊದಲೆಲ್ಲ ನಿದ್ದೆ ಮಾಡ್ಕೊತಿದ್ದ ಸ್ನಾನ ಮಾಡಿದ ತಕ್ಷಣ. ಇವಾಗ ನಿದ್ದೆ ಮಾಡು ಅಂದ್ರೂ ಮಾಡಲ್ಲ, ಎದ್ದೇ ಬಿಡ್ತಾನೆ. ಆಮೇಲೆ ಸ್ವಲ್ಪ ಅವನ್ನ ಎತ್ಕೊಂಡು ಓಡಾಡಬೇಕು ಈ ಥರ ಎಲ್ಲ ಕೇಳ್ತಿರ್ತಾನೆ. ಸೊ ಅದಕ್ಕೆ ನಾನು ನಮ್ಮ ಅಪ್ಪನ ಕೈಲಿ ಸ್ವಲ್ಪ ಕೊಡೋದು, ನಾನು ಸ್ವಲ್ಪ ಕರ್ಕೊಳ್ಳೋದು ಆ ಥರ ಮಾಡ್ತಿದ್ದೆ. ಕಜ್ಜಾಯನ ಪೂಜೆಗೆ ಅಂದರೆ ಶಾಸ್ತ್ರಕ್ಕೆ ಇಡೋ ಕಜ್ಜಾಯಕ್ಕೆ ಮಾತ್ರ ಸ್ವಲ್ಪ ಎಳ್ಳು ಹಾಕಿದ್ವಿ. ಇನ್ನು ಮಿಕ್ಕಿದ್ದೆಲ್ಲ ಮಿಕ್ಸ್ ಎಳ್ಳು ಹಾಕಿದ್ವಲ್ಲ, ಎಲ್ಲೋ ಒಂದೊಂದು ಕಾಣಿಸ್ತಾ ಇದೆ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ, ಮಧ್ಯ ರೌಂಡಾಗಿ ನೀಟಾಗಿ ಅಲ್ಲಿ ಮಾಡಿಕೊಡ್ತಿದ್ರಲ್ಲ, ಮತ್ತು ಬೇಯಿಸ್ಬೇಕಿದ್ರೂ ಅದನ್ನು ಸ್ವಲ್ಪ ಅಂಟ್ಕೊಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಬಟ್ ನಾವು ಮಾಡಬೇಕಿದ್ರೆ ಚೆನ್ನಾಗಿ ಬೇಯಿಸಿದ್ರು. ಇದು ಶಾಸ್ತ್ರಕ್ಕೆ ಇಡಬೇಕಂತೇಳಿ ಜಾಸ್ತಿ ಎಳ್ಳು ಹಾಕ್ಬಿಟ್ಟು ಮಾಡಿಸಿದ ಕಜ್ಜಾಯ. ಇವತ್ತಂತೂ ಕಜ್ಜಾಯದ್ದೇ ಹಬ್ಬ ಆಗ್ಬಿಟ್ಟಿತ್ತು ನಮ್ಮ ಮನೇಲಿ. ಹೆಂಗೆ ಬರುತ್ತೋ ಏನೋ ಅಂತ. ಯಾಕೆಂದರೆ ನಾವು ಒಬ್ರ ಕೈಲಿ ಮಾಡಿಸಿದ್ದು ಅವರು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿದ್ರೆ ನಮಗೆ, ಬಿಡು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಬೋದು. ಫಸ್ಟ್ ಟೈಮ್ ಮಾಡಿಸ್ಕೊತಿದ್ದಿದ್ದಲ್ವ ಅವ್ರ ಹತ್ರ. ಸೊ ನಮಗೂ ಕೂಡ ಭಯ ಇತ್ತು. 2 ಗಂಟೆ ಟೈಮ್ ಆಯಿತು ಎಲ್ಲನೂ ಬೇಯಿಸೋ ತನಕ. ಸೊ ಎಲ್ಲ ಬೇಯಿಸಿ ಇಟ್ಟು ಎಣ್ಣೆ ಎಲ್ಲ ಇನ್ನೂ ಕಾದಂಗೆ ಇತ್ತು. ನಮ್ಮನೆ ಹಾಲಲ್ಲಂತೂ ಫುಲ್ ಸಾಮಾನು. ಈ ಕಡೆ ಪಿಂಟುನ ನೋಡಿಕೊಂಡು ನಮ್ಮ ಮನೇಲಿ ನಮ್ಮಮ್ಮ ಇದನ್ನು ಮಾಡಬೇಕು, ಅಡುಗೆನೂ ಮಾಡಬೇಕು, ಫುಲ್ ಕೆಲಸ ಆಗ್ಬಿಟ್ಟಿತ್ತು ಇವತ್ತು. ಸೊ ಮಾಡಿದ ಕಜ್ಜಾಯನೆಲ್ಲ ನಾವು ಈ ಥರ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾರಾಕಿದ್ವಿ. ಅಂದರೆ ಈ ಥರ ಹಾರಾಕಿಲ್ಲ ಅಂದರೆ ಎಲ್ಲ ಅಂಟ್ಕೊಬಿಡುತ್ತೆ, ಎಣ್ಣೆ ಎಲ್ಲ ಬಿಡುತ್ತಲ್ಲ, ಸೊ ಅಂಟ್ಕೊಬಿಡುತ್ತೆ ಅಂತೇಳಿ ಎಲ್ಲನೂ ಈ ಥರ ಹಾರಾಕಿದ್ವಿ. ಇನ್ನು ಎಣ್ಣೆ ಇತ್ತಲ್ಲ ನೋಡಿ ಎಷ್ಟು ಹೀರ್ಕೊಂಡಿದೆ ಪೇಪರ್ ಅಂದರೆ. ನಾವು ಈ ಥರ ಹಾಕಿಲ್ಲ ಅಂದರೆ ಎಣ್ಣೆ ಜಾಸ್ತಿ ಕಜ್ಜಾಯದಲ್ಲೇ ಇರುತ್ತೆ. ಆವಾಗ ತಿಂದಾಗ ಒಬ್ಬೊಬ್ರಿಗೆ ಜಾಸ್ತಿ ಎಣ್ಣೆ ಇದ್ದರೆ ಆಗಲ್ಲ ಅಲ್ವಾ, ಚೆನ್ನಾಗಿರಲ್ಲ ಅನ್ನಿಸ್ಬಿಡುತ್ತೆ. ಎಲ್ಲ ಆರಿಸಾದ್ಮೇಲೆ ಮಧ್ಯಾಹ್ನ ಎಲ್ಲ ಕಜ್ಜಾಯ ಎಲ್ಲ ಮಾಡಿದ್ದು. ಸಂಜೆ ಆದಮೇಲೆ ನಾವು ಎಲ್ಲ ಕಜ್ಜಾಯನೂ ಅಮ್ಮ ಎಲ್ಲ ಕೌಂಟ್ ಮಾಡಿ ಅಲ್ಲಿಗೆ ತೊಗೊಂಡೋಗೋ ಬಾಕ್ಸ್ಗೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಎಲ್ಲನೂ ಅದರೊಳಗೇ ಹಾಕ್ತಾಯಿತ್ತು. ಎಷ್ಟು ಕಜ್ಜಾಯ ಇದೆ ಅಂತೇಳಿ. 4 ಸೇರಿಗೆ ನಮ್ಮ ಮನೇಲಿ 400 ಕಜ್ಜಾಯ ಆಗಿತ್ತು. 1 ಸೇರಿಗೆ 100 ಕಜ್ಜಾಯ ಆಗಿತ್ತು ಆ ಥರ.
ಎಲ್ಲ ಅಂಡೇಲಿ ತೊಗೊಂಡೋಗಿದ್ರು. ನಾನು ಕಜ್ಜಾಯ ಅಲ್ವಾ ಬಾಕ್ಸಲ್ಲೇ ಇರಲಿ ಅಂತೇಳಿ ಬಾಕ್ಸ್ ತರಿಸ್ಕೊಂಡಿದ್ದೆ ಅಂತ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ ನಿಮಗೆ. ಸೊ ಎಲ್ಲನೂ ನೀಟಾಗಿ ಬಾಕ್ಸ್ಗೆ ಹಾಕಿದ್ವಿ. ಪಾಪು ಮರಿ ಪಾಪು ಮರಿ ಪಾಪು ಮರಿ ಆಯ್ತಾ ಆಯ್ತಾ ಸಾಕಾ? ಚಿನ್ನ ಮರಿ ಚಿನ್ನ ಮರಿ ಚಿನ್ನ ಮರಿ ಹಿಡ್ಕೊಳ್ಳಿ. ಇಲ್ಲಿ ಬಾಟಣಿ ಯಾರಬೇಕು ಪುಟಣಿ ಯಾರಬೇಕು. ಒಂದು ಕಪ್ಪು ನಮ್ಮ ಚಿನ್ನ ಕಪ್ಪು ಪುಟಾಣಿ ಪುಟಾಣಿ. ನಮ್ಮ ಪಿಂಟು ಇವತ್ತು ಅರ್ಧ ಅವ್ರ ತಾತನ ಜೊತೆನೇ ಇದ್ದ, ಅವ್ರ ಅಜ್ಜಿ ಕೆಲಸ ಮಾಡೋದ್ರಿಂದ. ಸೊ ನಾವು ಕಜ್ಜಾಯನೆಲ್ಲ ಬಾಕ್ಸ್ಗೆ ಹಾಕಿದ್ವಿ, ಅಂದರೆ ಬಾಕ್ಸ್ ಮೇಲ್ಗಡೆ ಶಾಸ್ತ್ರಕ್ಕೆ ಇಡಬೇಕಲ್ಲ, ಆ ಕಜ್ಜಾಯಕ್ಕೆ ಜಾಸ್ತಿ ಎಳ್ಳಾಕಿಸಿದೆ ಅನ್ನಲ್ಲ ಅದನ್ನ ಇಟ್ಕೊಂಡಿದ್ವಿ. ಮತ್ತು ಇದೆಲ್ಲ ಕವರಲ್ಲಿ ಹಾಕಿರೋದೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಕೊಡೋದಕ್ಕೆ ಅಂತೇಳಿ, ಅಂದರೆ ಹಾಕ್ಕೊಂಡು ಇಟ್ಕೊಂಡಿದ್ವಿ. ಎಷ್ಟು ಕಜ್ಜಾಯ ಆಗುತ್ತೆ ಏನು ಅಂತೆಲ್ಲ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಎಲ್ಲರಿಗೂ ಸಪ್ರೇಟ್ ಯಾರ್ಯಾರಿಗೆ ಎಷ್ಟು ಕೊಡಬೇಕು ಆ ಥರ ಎಲ್ಲ ಹಾಕಿ ಇಟ್ಕೊಂಡಿದ್ವಿ. ಅಲ್ಲಿಗೆ ತೊಗೊಂಡೋದ್ರೆ ಇಲ್ಲಿಗೆ ಕೊಡೋದಕ್ಕೆ ಮರ್ತೋಗ್ಬಿಡುತ್ತೆ ಅಂತೇಳಿ ಇಲ್ಲಿಗೆ ಎಷ್ಟು ಬೇಕೋ ಅದಷ್ಟನ್ನು ತೊಗೊಂಡು ಒಂದು ಕಡೆ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀವಿ. ಮತ್ತು ಇನ್ನು ಮಿಕ್ಕಿದ್ದೇನಿದೆ ಅದನ್ನೆಲ್ಲ ಅಲ್ಲಿಗೆ ತೊಗೊಂಡೋಗ್ಬೇಕಂತ ಅಲ್ಲಿಗೆ ಬಾಕ್ಸ್ ಫುಲ್ ಫಿಲ್ ಆಗಿಬಿಡ್ತು. ಕವರ್ಗೂ ಸ್ವಲ್ಪ ಎತ್ತಿಟ್ಟಿದೆ ಅಮ್ಮ. ಅಂದರೆ ಬಾಕ್ಸಲ್ಲಿ 150 ಕಜ್ಜಾಯ ಹಿಡಿತಂತೇಳಿ ಅದಷ್ಟನ್ನು ಅಲ್ಲಿಗೆ ಹಾಕಿದೆ. ಸೊ ಇದಾದಮೇಲೆ ಆಯಿಲ್ ಹಾಕಿ ತಲೆಗೆ ತುಂಬ ದಿನ ಆಗಿತ್ತು, ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡೋದ್ರಿಂದ ನಾನು ಸರಿಯಾಗಿ ಆಗ್ತಾ ಇರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.